ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಮ್ಮ ಅಪ್ಪಾಜಿಯವರ ಬರ್ಡೇ ಸೆಲೆಬ್ರೇಷನ್ನ ಶೇರ್ ಮಾಡಿದ್ದೆ. ನೀವೆಲ್ಲರೂ ತುಂಬಾ ವಿಶಸ್ ಕಳಿಸಿದ್ದೀರಾ ಅಪ್ಪಾಜಿಗೋಸ್ಕರ. ಅಪ್ಪಾಜಿ ಎಲ್ಲ ಕಮೆಂಟ್ಸು ಓದಿ ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು ನನ್ನ ಕಡೆಯಿಂದ ಅಂತ ಹೇಳಿದ್ದಾರೆ. ಸೊ ನಿಮ್ಮೆಲ್ರಿಗೂ ಅಪ್ಪಾಜಿ ಪರವಾಗಿ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ವಿಶಸ್ಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಯಾವಾಗಲೂ ಹೀಗೆ ಇರಲಿ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಊರಿಂದ ಬಂದ ಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡಿದ್ವಿ, ಹಾಗೆ ನಮ್ಮ ಫಸ್ಟ್ ವೀಕೆಂಡ್ ಹೇಗಿತ್ತು, ಏನೇನು ಸ್ಪೆಷಲ್ ಐಟಮ್ನ ನಾನು ಪ್ರಿಪೇರ್ ಮಾಡಿದ್ದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಬ್ಯಾಕ್ ಟು ರುಟೀನ್ ಬರೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ದಿನ ಊರಿಗೆ ಹೋಗಿ ಬಂದರೆ ಒಂಥರ ಬೋರ್ ಆಗ್ತಾ ಇರುತ್ತೆ. ರುಟೀನ್ಗೆ ವಾಪಸ್ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಕ್ ಟು ರುಟೀನ್ ಬರಲೇಬೇಕು. ಸೊ ಬೆಳಗ್ಗೆನೇ ನಾನು ಫ್ರೆಶ್ ಅಪ್ ಆಗಿ ತಲೆ ಕೂದಲು ಕಟ್ಕೋತಾ ಇದ್ದೀನಿ. ನನಗೆ ತಲೆ ಕೂದಲು ಅಡ್ಡಡ್ಡ ಬಂದರೆ ಇಷ್ಟ ಆಗೋದಿಲ್ಲ. ಸೊ ಟೈಟಾಗಿ ಮೇಲೆ ಬಂದು ಕಟ್ಕೊಂಡು ಬಿಡ್ತೀನಿ. ಆವಾಗ ಎಲ್ಲ ಕೆಲಸನೂ ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು ಅಂತ. ಈಗ ನಾನು ಬೆಳಗ್ಗೆ ಮೊದಲಿಗೆ ಬೆಡ್ನ ಸರಿ ಮಾಡ್ತೀನಿ. ಅಂದರೆ ಬ್ಲ್ಯಾಂಕೆಟ್ಸ್ನೆಲ್ಲ ಮಡಿಸಿಟ್ಟು ಬೆಡ್ನೆಲ್ಲ ಕ್ಲೀನಾಗಿ ಟಕ್ಕಿನ್ ಮಾಡ್ತೀನಿ. ಇದರಿಂದ ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗೆ ತುಂಬಾ ನೀಟಾಗಿ ಕಾಣುತ್ತೆ ನಿಮ್ಮ ಬೆಡ್ ಕ್ಲೀನಾಗಿದ್ದರೆ. ಸೊ ಫಸ್ಟಿಗೆ ಅದಾಗಿದ್ದ ತಕ್ಷಣ ನಾನು ಕಸ ಗುಡಿಸ್ತಾ ಇದ್ದೀನಿ. ತುಂಬಾ ಜಾಡಾಗೋಗಿತ್ತು ಮನೆಯಲ್ಲಿ, ಯಾಕಂದರೆ ಒಂದು 3 to 4 weeks ಮನೆಯಲ್ಲೇ ಇರಲಿಲ್ಲ ಅಲ್ವಾ. ಸೊ ಆ ಜಾಡನ್ನೆಲ್ಲ ತೆಗೆದು ನೀಟಾಗಿ ಕಸ ಎಲ್ಲ ಗುಡಿಸಿ ಈಗ ನೆಕ್ಸ್ಟ್ ನಾನು ಪಾತ್ರೆ ತೊಳ್ತಿದ್ದೀನಿ. ನಾನು ಆವಾಗಿಂದ ಅವಾಗೆ ಪಾತ್ರೆಗಳನ್ನ ತೊಳ್ಕೊಂಡು ಬಿಡ್ತೀನಿ. ಸೊ ಜಾಸ್ತಿ ಪಾತ್ರೆಗಳಿರೋದಿಲ್ಲ ನಮ್ಮ ಮನೆಯಲ್ಲಿ. ಈವನ್ ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ನಾನು ಎಲ್ಲ ಪಾತ್ರೆಗಳನ್ನ ತೊಳೆದು ಮಲಗಿರ್ತೀನಿ. ಸೊ ಬೆಳಗ್ಗೆ ತಿಂದಿದ್ದ ಪಾತ್ರೆಗಳು, ತಿಂಡಿ ಮಾಡಿದ ಪಾತ್ರೆಗಳು ಮಾತ್ರ ಇರುತ್ತೆ. ಇವತ್ತು ನಾನು ತಿಂಡಿಗೆ ಕ್ಯಾಬೇಜ್ ಎಗ್ ಬುರ್ಜಿ ಮಾಡಿದ್ದೆ, ಅಂದರೆ ಕೋಸು ಮತ್ತು ಮೊಟ್ಟೆ ಪಲ್ಯ. ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಅದನ್ನು ವ್ಲಾಗ್ ಮಾಡಲಿಲ್ಲ ಇದರಲ್ಲಿ. ಆ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು ಯೂಶ್ವಲಿ ನೆಲ ಒರೆಸಿದ ಮೇಲೆ ಪಾತ್ರೆ ತೊಳೆಯಲ್ಲ, ಪಾತ್ರೆ ತೊಳೆದ್ಮೇಲೆ ನೆಲ ಒರೆಸೋದು. ಯಾಕೆ ಅಂದರೆ ನೆಲ ಒರೆಸಿದ ಮೇಲೆ ಪಾತ್ರೆ ತೊಳೆದ್ರೆ ಪಾತ್ರೆ ತೊಳಿಬೇಕಾದ್ರೆ ನೀರು ಅಲ್ಲಿ ಇಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ, ಮತ್ತೆ ಗಲೀಜಾಗೋಗುತ್ತೆ. ಸೊ ಪಾತ್ರೆ ತೊಳೆದಿದ್ದಾದ್ಮೇಲೆ ನೆಲ ಒರೆಸಿದ್ರೆ ಕಂಪ್ಲೀಟಾಗಿ ಎಲ್ಲನೂ ಡ್ರೈ ಆಗಿ ಕ್ಲೀನ್ ಆಗುತ್ತೆ ಅಂತ. ಈ ಮಾಪಲ್ಲಿ ನಾನು ಎವ್ರಿ ಡೇ ನೆಲ ಒರೆಸೋದು. 10 ನಿಮಿಷದಲ್ಲಿ ನಮ್ಮ ಮನೆ ಪೂರ್ತಿ ನೆಲ ಒರೆಸ್ಬಿಡ್ಬೋದು, ಅಷ್ಟು ಫಾಸ್ಟಾಗಿ ಇದರಲ್ಲಿ ಕೆಲಸ ಆಗುತ್ತೆ. ಇದ್ರ ಬಗ್ಗೆ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ತುಂಬ ಜನ ಅದನ್ನು ತೊಗೊಂಡು ನಾನು ಕಮೆಂಟ್ ಮಾಡಿದ್ದೀರಾ, ನನಗೆ ನೆಲ ಒರೆಸೋದು ಬೋರ್ ಆಗ್ತಿತ್ತು, ಈಗ 10 ನಿಮಿಷದಲ್ಲಿ ಇಡೀ ಮನೆಗೆ ನೆಲ ಒರೆಸ್ಬಿಡ್ತೀನಿ ಅಂತ. ಸೊ ಅದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈಗ ನಾನು ಮೆಹಂದಿ ಕಲಸಿಡ್ತಾ ಇದ್ದೀನಿ ತಲೆಗೆ ಹಚ್ಕೊಳ್ಳೋಕ್ಕೆ. ಸ್ವಲ್ಪ ಗ್ರೇ ಹೇರ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಆಲ್ಪ್ಸ್ ಗುಡ್ನೆಸ್ ಅವರ ಬರ್ಗಂಡಿ ಹೆನ್ನಾ ಪೌಡರ್ನ. ಇದು ತುಂಬಾ ಒಳ್ಳೆ ಕಲರ್ ಕೊಡುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಸೊ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮ್ಮ ಕೂದಲಿಗೆ ಕ್ವಾಂಟಿಟಿ ವಾಲ್ಯೂಮ್ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಂತ ನೀವು ಹಾಕೋಬೋದು. ನನ್ನ ಕೂದಲು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಉದ್ದ ಇರೋದ್ರಿಂದ ನಾನು ಫುಲ್ ಪ್ಯಾಕೆಟ್ನ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಎಕ್ಸ್ಟ್ರಾ ಆ್ಯಡೆಡ್ ರಿಸಲ್ಟ್ಸ್ ಬೇಕು ಅಂದರೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಮೊಸರು ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದರಲ್ಲಿ. ಸೊ ಇದನ್ನು ಒಂದು ಥಿಕ್ ಪೇಸ್ಟ್ ಬರೋ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ತುಂಬ ವಾಟರಿ ಮಾಡಿಕೊಂಡ್ರೆ ಸರಿ ಹೋಗೋದಿಲ್ಲ ಅಪ್ಲೈ ಮಾಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ಈ ಸ್ಪೂನಿಂದ ಈಸಿಯಾಗಿ ಬೀಳಬಾರ್ದು, ಅಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಕಲಸಿ ನಾನು ಎತ್ತಿಡ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ, ಯಾಕೆಂದರೆ ನಂಗೆ ಬೇರೆ ಕೆಲಸಗಳಿದ್ದಾವೆ. ಎಲ್ಲ ಕೆಲಸ ಮುಗಿದ ಮೇಲೆ ಅಪ್ಲೈ ಮಾಡ್ತೀನಿ ತಲೆಗೆ. ಎಷ್ಟೊತ್ತಿಗೆ ಟೈಮ್ ಸಿಗುತ್ತೆ ಅಂತ ನೋಡೋಣ. ಈಗ ನಾನು ಒಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಿಟ್ಟು ಬೆಳಗ್ಗೆನೇ ನಾನು ಒಂದು ಬ್ಯಾಚು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ಈಗ ಒಣಗಾಕ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ನಾವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ವ್ಲಾಗ್ಸ್ನ ನೋಡ್ತೀವಿ ಅಂತ. ಸೊ ನಾನು ಕೆಲಸ ಮಾಡ್ತಾ ಇದ್ದರೆ, ನೀವು ಕೆಲಸ ಮಾಡ್ತಾ ಮಾಡ್ತಾ ವ್ಲಾಗ್ನ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ದಂಗೆ ಅನಿಸುತ್ತೆ, ನಿಮಗೂ ಕೂಡ ಬೋರ್ ಆಗಲ್ಲ ಅಂತ ನಾನು ಆದಷ್ಟು ಮನೆ ಕೆಲಸಗಳನ್ನೂ ಕೂಡ ನನ್ನ ವ್ಲಾಗ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಜೊತೆಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಕೂಡ ಆ್ಯಸ್ ಯೂಶ್ವಲ್ ನನ್ನ ವ್ಲಾಗ್ಸಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ಈಗ ಎಲ್ಲ ಬಟ್ಟೆಗಳು ಒಣಗಾಕಿದ್ದಾಯಿತು. ಈಗ ಒಣಗಿರೋ ಬಟ್ಟೆಗಳು ಮತ್ತು ಇನ್ನು ಕೆಲವು ಸಾಮಾನುಗಳಿಂದ ಇನ್ನೊಂದು ಬೆಡ್ರೂಮಲ್ಲಿ ಸ್ವಲ್ಪ ಹರಡ್ದಂಗೆ ಆಗಿತ್ತು. ಸೊ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಶಿವಮೊಗ್ಗಗೆ ಕೆಲವು ಪ್ರಾಡಕ್ಟ್ಸ್ನ ತೊಗೊಂಡೋಗಿದ್ದೆ, ಅದನ್ನೆಲ್ಲ ಜೋಡ್ಸೋಕ್ಕೆ ಜಾಗನೇ ಇರಲಿಲ್ಲ. ಸೊ ಒಂದೊಂದೇ ಐಟಮ್ಸ್ನ ಜಾಗ ಮಾಡಿ ಜೋಡಿಸಿಡ್ತಾ ಇದ್ದೀನಿ. ಸೊ ಈ ದೊಡ್ಡ ಟ್ರೇಯಲ್ಲಿ ನಾನು ಹೇರ್ ಡ್ರೈಯರು ಮತ್ತು ಸ್ಟ್ರೇಟ್ನರು ಮತ್ತು ಚಿಕ್ಕ ಚಿಕ್ಕ ಪಿನ್ಸು, ಬನ್ನು ಮತ್ತು
ಸ್ಟಿಕ್ಕರ್ ಪ್ಯಾಕೆಟ್ಸು ಇದನ್ನೆಲ್ಲ ನೀಟಾಗಿ ಜೋಡಿಸಿ ಟ್ರೇನ ಎತ್ತಿಡ್ತಾ ಇದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ. ಹಾಗೆ ಬ್ಯಾಂಗಲ್ಸ್ನು ಕೂಡ ಇದರಲ್ಲೇ ಸೈಡಲ್ಲಿ ಇಡ್ತಿದ್ದೀನಿ. ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸೇಷನ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ನಾನು ಹೇಗೆ ಡ್ರೆಸ್ಸಿಂಗ್ ಟೇಬಲ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಈ ಟ್ರೇನ ಎತ್ತಿಟ್ಟಿದ್ದಾದಮೇಲೆ ನಾನು ಇಲ್ಲಿರೋ ಬಟ್ಟೆಗಳನ್ನೆಲ್ಲ ಮಡಚಿ ಅದಾದ್ರ ಪ್ಲೇಸಲ್ಲಿ ಬೀರುವಲ್ಲಿ ಜೋಡಿಸಿಡ್ತಿದ್ದೀನಿ. ಸೊ ಇನ್ನು ಕೆಲವು ಪ್ರಾಡಕ್ಟ್ಸ್ ಮಿಕ್ಕಿದೆ, ಅದನ್ನೆಲ್ಲ ಜೋಡ್ಸೋಕ್ಕೆ ಅಂತ ನಾನು ಇದೊಂದು ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ತುಂಬಾ ಕನ್ವೀನಿಯೆಂಟ್ ಅನಿಸ್ತು ನನಗಿದು, ಅದಕ್ಕೆ ಆರ್ಡರ್ ಮಾಡಿದ್ದೆ. ಇದರಲ್ಲಿ 4 ಡ್ರಾರ್ಸ್ ಇದೆ. ತುಂಬಾ ದೊಡ್ಡ ಸೈಜ್ ಇಲ್ಲ, ಬಟ್ ಮೀಡಿಯಮ್ ಸೈಜು. ನಿಮ್ಮನೇಲೂ ಕೂಡ ಕೆಲವು ಮಿಸ್ಲೇನಿಯಸ್ ಐಟಮ್ಸ್ ಇರುತ್ತೆ, ಅದನ್ನು ಯಾವ ಕ್ಯಾಟಗರಿಗೆ ಸೇರುತ್ತೆ, ಎಲ್ಲಿ ಜೋಡಿಸಿಡ್ಬೇಕು ಅಂತ ಗೊತ್ತೇ ಆಗ್ತಿರೋದಿಲ್ಲ, ಅಲ್ಲಲ್ಲೇ ಹರಡ್ತಾ ಇರುತ್ತೆ ಎವ್ರಿ ಡೇ. ಅದಕ್ಕೊಂದು ಫಿಕ್ಸ್ಡ್ ಪೊಸಿಷನ್ ಇಲ್ಲ ಅಂತ ಅಂದರೆ ನೀವು ಇದನ್ನು ಆರ್ಡರ್ ಮಾಡಿ ಒಂದೊಂದು ಡ್ರಾನಲ್ಲಿ ಒಂದೊಂದು ಕ್ಯಾಟಗರಿ ಅಂತ ಮಾಡಿ ಮಿಸ್ಲೇನಿಯಸ್ ಐಟಮ್ಸ್ನೆಲ್ಲ ಒಂದು ಕಡೆ ಜೋಡಿಸಿಡ್ಬೋದು. ಇಲ್ಲ ಮಕ್ಕಳು ಆಟ ಸಾಮಾನುಗಳು ಅಥವಾ ಮಕ್ಕಳ ಬಟ್ಟೆಗಳು ಕೂಡ ಹಿಡಿಸುತ್ತೆ. ಇದು ತುಂಬಾ ದೊಡ್ಡದಿಲ್ಲ, ತುಂಬ ಚಿಕ್ಕದು ಕೂಡ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಸೊ ನಿಮ್ಮ ಬೆಡ್ ಸೈಡಲ್ಲಿ ಎಲ್ಲಾದರೂ ಇಡ್ಬೋದು, ತೀರಾ ಸ್ಪೇಸ್ನೂ ಆಕ್ಯುಪೈ ಮಾಡ್ಕೊಳ್ಳಲ್ಲ ಇದು. ಇದನ್ನು ಈ ರೀತಿ ಸಪ್ರೇಟಾಗಿ ಕೊಟ್ಟಿದ್ದಾರೆ, ನಾವೇ ಎಲ್ಲನೂ ಅಸೆಂಬಲ್ ಮಾಡ್ಕೋಬೇಕು. ಅಸೆಂಬಲ್ ಮಾಡೋದು ತುಂಬಾ ಈಸಿ, ಇದಕ್ಕೆ ಯಾವುದೇ ಗೈಡೂ ಓದಬೇಕಾಗಿಲ್ಲ. ಎಲ್ಲನೂ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಯಾವುದನ್ನು ಎಲ್ಲಿ ಫಿಟ್ ಮಾಡಬೇಕು ಅಂತ. ನಾನು ಕಾರ್ತಿಕ್ ಇಬ್ಬರು ಸೇರಿ ಈಗ ಈ ಡ್ರಾವರ್ಸ್ನೆಲ್ಲ ಫಿಟ್ ಮಾಡ್ತಾ ಇದ್ದೀವಿ. ಒಂದು 5 ನಿಮಿಷದಲ್ಲಿ ಕಂಪ್ಲೀಟ್ಲಿ ಡ್ರಾವರ್ ಫಿಟ್ ಆಯಿತು. ಈಗ ಇದ್ರ ಫ್ರೇಮ್ ರೆಡಿ ಆದಮೇಲೆ ಒಂದೊಂದೇ ಡ್ರಾವರ್ನ ಫಿಟ್ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಬಂದ ಹಾಗೆ ಕಲರ್ಸ್ನ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡಿ ಹಾಕೋಬೋದು. ತುಂಬಾ ಚೆನ್ನಾಗಿದೆ ಇದು, ನನಗೆ ತುಂಬ ಯೂಸ್ಫುಲ್ ಅನಿಸ್ತು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಮ ಮನೇಲೂ ಇದು ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ನೀವು ಆರ್ಡರ್ ಮಾಡ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗೇ ಇದೆ. ಈಗ ಇದರಲ್ಲಿ ನಾನು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನೆಲ್ಲ ಮೇಕಪ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಅಂತ ತೋರಿಸ್ತಿದ್ದೀನಿ. ಕೊನೆಯ ಡ್ರಾವರಲ್ಲಿ ನಾನು ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ಫೇಸ್ ಮಾಸ್ಕು, ಫೇಸ್ ಪ್ಯಾಕು ಮತ್ತು ಟೋನರ್ಸು, ಸ್ಕ್ರಬ್ಸು ಇದನ್ನೆಲ್ಲ ಇಟ್ಟಿದ್ದೀನಿ. ಇನ್ನು ಅದಕ್ಕಿಂತ ಮೇಲಿನ ಡ್ರಾವರಲ್ಲಿ ಎಲ್ಲ ನನ್ನ ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ. ಮಿನಿ ಲಿಪ್ಸ್ಟಿಕ್ಸ್ ಆಗಿರ್ಬೋದು ಅಥವಾ ಲಿಪ್ ಕ್ರೇಯಾನ್ಸ್ ಆಗಿರ್ಬೋದು, ಲಿಪ್ ಗ್ಲಾಸಸ್ ಆಗಿರ್ಬೋದು. ಅದ್ರ ಜೊತೆಗೆ ಕೆಲವು ಟ್ರಾನ್ಸ್ಲೂಸೆಂಟ್ ಪೌಡರ್ಸು ಮತ್ತು 1-2 ಫೌಂಡೇಶನ್ನು. ಹೀಗೆ ನಾನು ಒಂದೊಂದೇ ಕ್ಯಾಟಗರಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ನನಗೆ ಯಾವುದಾದ್ರೂ ಹುಡುಕ್ಬೇಕಾದ್ರೆ ಮೆಸ್ಸಿ ಆಗಬಾರ್ದು, ಈಸಿಯಾಗಿ ಸಿಗಬೇಕು ಅಂತ. ಈಗ ಅದರ ಮೇಲಿನ ಡ್ರಾವರ್ ತೋರಿಸ್ತಾ ಇದ್ದೀನಿ, ಅಂದರೆ 2ನೇ ಡ್ರಾವರು. ಇದರಲ್ಲಿ ನಾನು ಕನ್ಸೀಲರ್ಸು, ಕಲರ್ ಕರೆಕ್ಟರ್ಸು, ಫೌಂಡೇಶನ್ಸು, ಹಾಗೆಯೇ ನಾನು ಡೇ ಕ್ರೀಮ್, ನೈಟ್ ಕ್ರೀಮ್, ಅದ್ರ ಕೆಳಗಡೆ ನನ್ನ ಫಾಲ್ಸ್ ಐ ಲ್ಯಾಶು ಮತ್ತು ಬ್ಲಷ್ಷು, ಹೈಲೈಟರ್ಸು ಮತ್ತು ಐ ಶ್ಯಾಡೋ ಪ್ಯಾಲೆಟ್ಸು ಇದನ್ನೆಲ್ಲ ಸೈಡಲ್ಲಿ ಜೋಡಿಸಿಟ್ಟಿದ್ದೀನಿ. ಅದೆಲ್ಲ ಇಲ್ಯುಮಿನೇಟರ್ಸು, ಸ್ಟೇಕ್ ವರ್ಕ್ ಇದು ನಿಮ್ಗೆ ಕಾಣಿಸ್ತಿರೋದು. ಇದರದ್ದೆಲ್ಲದ್ರದ್ದು ನಾನು ರಿವ್ಯೂ ಸದ್ಯದಲ್ಲೇ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಅದರಿಂದ ಹೆಲ್ಪ್ ಆಗ್ಬೋದು, ಯಾಕಂದರೆ ನಾನು ಯಾವಾಗಲೂ ಆನೆಸ್ಟ್ ರಿವ್ಯೂನೇ ಕೊಡೋದು, ನಿಮಗೆ ಗೊತ್ತಿದೆ ಆಲ್ರೆಡಿ. ಈಗ ನಾನು ಮೊದಲನೇ ಡ್ರಾವರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದರಲ್ಲಿ ನನ್ನ ನೇಲ್ ಪೇಂಟ್ಸು ಮತ್ತು ಮಸ್ಕಾರಾ, ಐಲೈನರ್ಸು ಮತ್ತು ಮೇಕಪ್ ರಿಮೂವರ್ಸು, ಮಾಯಿಶ್ಚರೈಸರ್ಸು, ಅಂಡರ್ ಐ ಕ್ರೀಮು ಮತ್ತು ಎಕ್ಸ್ಟ್ರಾ ಬ್ರಷಸ್ಸು ಇದನ್ನೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಬ್ಯೂಟಿ ಬ್ಲೆಂಡರ್ನ ಕೂಡ ಇದರಲ್ಲೇ ಇಟ್ಟಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಬಾಕ್ಸಲ್ಲಿ, ಇದಕ್ಕೆ ನನಗೆ ಆ ಡ್ರಾರ್ಸಲ್ಲಿ ಜಾಗ ಆಗಲಿಲ್ಲ, ಸೊ ಇದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸದ್ಯದಲ್ಲೇ ಖಾಲಿ ಮಾಡ್ತೀನಿ, ಯಾಕಂದರೆ ಇದೆಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ಸು. ನಿಮಗೆಲ್ಲರಿಗೂ ನಾನು ರಿವ್ಯೂ ಕೂಡ ಮಾಡ್ತೀನಿ, ಡೆಮೋ ಕೂಡ ತೋರಿಸ್ತೀನಿ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಬೆನಿಫಿಟ್ ಸಿಗುತ್ತೆ ಅಂತ. ಇದರಲ್ಲಿ ಅಲೋವೆರಾ ಲೀಫ್ ಪೌಡರ್ ಇದೆ, ರೋಸ್ ಪೌಡರ್ ಇದೆ, ಸ್ಯಾಂಡಲ್ವುಡ್ ಪೌಡರ್ ಇದೆ, ಆಮ್ಲಾ ಪೌಡರ್ ಇದೆ, ಹಾಗೆಯೇ ಹೆನ್ನಾ ಪೌಡರ್ಸಲ್ಲಿ ಬರ್ಗ್ಯಾಂಡಿ ಕಲರ್ ನಾನು ಆಗಲೇ ನೆನೆಸಿಟ್ಟಿದ್ದೀನಲ್ಲ, ಮಿಕ್ಸ್ ಮಾಡಿಟ್ಟಿದ್ದೀನಲ್ಲ ಅದು. ಇನ್ನೂ ಒಂದು ಕಲರ್ ಅಂದರೆ ಬ್ರೌನ್ ಹೆನ್ನಾ ಪೌಡರ್ ಕೂಡ ಇದೆ. ಹಾಗೆಯೇ ತುಳಸಿ ಪೌಡರ್ ಮತ್ತು ನೀಮ್ ಪೌಡರ್ ಕೂಡ ಇದೆ. ಇದೆಲ್ಲದ್ರ ಬೆನಿಫಿಟ್ಸು ತುಂಬಾ ಚೆನ್ನಾಗಿದೆ, ನಿಮಗೆಲ್ರಿಗೂ ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಈಗಾಗಲೇ ಕಲಸಿಟ್ಟು ಸುಮಾರು ಹೊತ್ತಾಯಿತು, ಮಧ್ಯದಲ್ಲಿ ನನಗೆ ಟೈಮೇ ಸಿಗಲಿಲ್ಲ ಅಪ್ಲೈ ಮಾಡೋಕ್ಕೆ, ಯಾಕಂದರೆ ನಾವು ಹೊರಗೆ ಕೂಡ ಹೋಗಬೇಕಾಯಿತು ಸಡನ್ನಾಗಿ. ಹೋಗಿ ಬಂದಮೇಲೆ ನಾನು ಮತ್ತೆ ಹಳೆ ಟೀ ಶರ್ಟ್ ಹಾಕ್ಕೊಂಡು ಅದ್ರ ಮೇಲೇ ನಾನು ಈ ಕಲಸಿಟ್ಟಿರೋ ಮೆಹಂದಿನ ಹಚ್ಕೋತಾ ಇದ್ದೀನಿ. ಈಗ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ನೈಸಾಗಿದೆ, ಚೆನ್ನಾಗಿ ನೆಂದಿದೆ. ಈಗ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕೋ ಆ ರೀತಿ ಅಪ್ಲೈ ಮಾಡ್ಬೋದು. ನಂಗೆ ಅಷ್ಟು ನೀಟಾಗಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ. ಸೊ ನನಗೆ ಆದಷ್ಟು ಎಷ್ಟು ಬೇಕೋ ಅಷ್ಟು ಕೂದಲು ತೊಗೊಂಡು ಅದಕ್ಕೆ ಅಪ್ಲೈ ಮಾಡಿ ಈ ರೀತಿ ಸುತ್ತಿ ನಾನು ಒಂದು ಕಡೆಗೆ ಕಟ್ಟಿಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಕವರ್ ಆಗುತ್ತೆ ಮೆಹಂದಿ.
ಈಗ ನಾನು ಎಲ್ಲನೂ ಕ್ಲೀನಾಗಿ ಅಪ್ಲೈ ಮಾಡಿ ಸುತ್ತಕೊಂಡು ಎಲ್ಲ ನೆತ್ತಿ ಮೇಲೆ ಈ ರೀತಿ ಸುರುಳಿ ಸುತ್ತಿ ಇಟ್ಟಿದ್ದಾದಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ದು ಶವರ್ ಕ್ಯಾಪ್ ಬರುತ್ತೆ, ಅದನ್ನು ನಾನು ಹಾಕೋತಾ ಇದ್ದೀನಿ. ಇದು ಕೂಡ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ನೀವೆಲ್ಲಾದರೂ ಒರ್ಕೊಂಡಾಗ ಅಥವಾ ಬೈ ಮಿಸ್ಟೇಕ್ ಎಲ್ಲಾದರೂ ಗೋಡೆಗೆ ಟಚ್ ಆದರೆ ಏನೂ ಗಲೀಜಾಗೋದಿಲ್ಲ, ಸೇಫಾಗಿರುತ್ತೆ ನಿಮ್ಮ ಮೆಹಂದಿ. ಯಾರಿಗೂ ಟಚ್ ಆಗಿ ಗಲೀಜು ಮಾಡೋದು ಏನೂ ತೊಂದರೆ ಇರೋದಿಲ್ಲ. ಈಗ ನಾನು 3 hours ಇದನ್ನು ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ತೀನಿ. ನಾನು ಹೇರ್ ವಾಶ್ ಮಾಡಿದಾಗ ತುಂಬಾ ಲೇಟಾಗಿ ಹೋಗಿತ್ತು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಕಂಪ್ಲೀಟ್ಲಿ ಡ್ರೈ ಆಗಿದೆ ನಾನು ಹೇರ್ ವಾಶ್ ಮಾಡಿದ್ದಾದಮೇಲೆ. ನಾನು ಮೈಲ್ಡ್ ಶ್ಯಾಂಪು ಕೂಡ ಅಪ್ಲೈ ಮಾಡಿ ವಾಶ್ ಮಾಡಿದ್ದೀನಿ. ನಿಮಗೆ ನನ್ನ ಕೂದಲು ಕಲರ್ ಕಾಣಿಸ್ತಾ ಇರ್ಬೋದು, ಬಿಸಿಲಲ್ಲಿ ಕ್ಲಿಯರಾಗಿ ಕಾಣುತ್ತೆ ಅಂತ ನಾನು ಬಿಸಿಲಲ್ಲಿ ಬಂದು ತೋರಿಸ್ತಿದ್ದೀನಿ. ಲೈಟಾಗಿ ಬರ್ಗ್ಯಾಂಡಿ ಕಲರ್ ಬಂದಿದೆ, ತೀರಾ ಓವರಾಗೂ ಬಂದಿಲ್ಲ. ನಂಗೆ ತುಂಬಾ ಇಷ್ಟ ಆಯಿತು ಈ ಕಲರು. ನಿಮಗೂ ಕೂಡ ಈ ಕಲರ್ ಇಷ್ಟ ಆಗಿದ್ರೆ, ನಿಮ್ಮ ಕೂದಲಿಗೆ ಗ್ರೇ ಹೇರ್ ಬಂದಿದೆ ಅಥವಾ ಗ್ರೇ ಹೇರ್ ಬರ್ದಿದ್ರೂ ಕೂಡ ನಿಮ್ಮ ಕೂದಲು ಎನ್ಹ್ಯಾನ್ಸ್ಡ್ ಆಗಿ ಈ ರೀತಿ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ಈ ಆಲ್ಪ್ಸ್ ಗುಡ್ನೆಸ್ ಅವರ ಬರ್ಗ್ಯಾಂಡಿ ಹೆನ್ನಾ ಪೌಡರ್ನ ಟ್ರೈ ಮಾಡಿ. ನಿಮಗೂ ಇಷ್ಟ ಆಗ್ಬೋದು, ನಿಮ್ಮ ಕೂದಲಿಗೂ ಸೂಟ್ ಆಗ್ಬೋದು. ಈಗ ನಾನು ಮತ್ತೆ ವಾಪಸ್ ಕೆಲಸ ಶುರು ಮಾಡಬೇಕು. ಸೊ ಬನ್ ಕಟ್ಕೊಂಡು ಕಿಚನಿಗೆ ಬಂದಿದ್ದೀನಿ. ಕಿಚನಲ್ಲಿ ನಾನು ಮೊದಲಿಗೆ ಒಂದು ಹಾಲಿನ ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸಿ ಚೆಲ್ತಿದ್ದೀನಿ. ಯಾಕೆಂದರೆ ಹಾಲು ಕಾಯಿಸೋಕ್ಕೂ ಮುಂಚೆ ಎವ್ರಿ ಟೈಮ್ ನಾನು ಇದನ್ನು ಮಾಡ್ತೀನಿ, ಆವಾಗ ಹಾಲು ಒಡೆಯೋದಿಲ್ಲ. ಈಗ ಅರ್ಧ ಲೀಟ್ರ್ ಹಾಲನ್ನು ನಾನು ಹಾಲಿನ ಪಾತ್ರೆಗೆ ಹಾಕಿ ಕಾಯಿಸೋಕ್ಕಿಟ್ಟಿದ್ದೀನಿ. ಅದಕ್ಕೂ ಮುಂಚೆ ನಾನು 1 ಟೀ ಸ್ಪೂನ್ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಇನ್ನೊಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸೋಕ್ಕಿಡ್ತಿದ್ದೀನಿ. ಅದರಲ್ಲಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇವತ್ತು ಸಂಡೇ ಆದ್ದರಿಂದ ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಬಾಂಬೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಾಂಬೆ ದಮ್ ಬಿರಿಯಾನಿ ಮತ್ತು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ 1 ಟೀ ಸ್ಪೂನ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಕ್ಕಿ ಪಾಯಸಕ್ಕೆ ಅಕ್ಕಿನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ನೀವು ಎಷ್ಟು ಕಡಿಮೆ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಹಾಲು ಇನ್ನೇನು ಕುದಿಯೋ ಟೆಂಪ್ರೇಚರ್ಗೆ ಬಂದಾಗ ಅಕ್ಕಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ, ತಳ ಹತ್ತಬಾರ್ದು ಅಂತ. ಈಗ ಅದು ಲೋ ಫ್ಲೇಮಲ್ಲಿ ಕುದಿತಿರುವಾಗ ನಾನು 2 ರಿಂದ 2.5 ಕಪ್ಪಷ್ಟು ಅಕ್ಕಿನ ನೆನೆಯಕ್ಕಿಡ್ತಾ ಇದ್ದೀನಿ. ನಾನು ಬಾಸ್ಮತಿ ಅಕ್ಕಿ ಮತ್ತು ಜೀರಿಗೆ ಸಾಂಬಾರ್ ರೈಸ್ ಅಂತಾರಲ್ಲ, ಅದೆರಡನ್ನೂ ಮಿಕ್ಸ್ ಮಾಡಿ 2 ಕಪ್ಪಷ್ಟು ನೀರು ಹಾಕಿ ನೆನೆಯಕ್ಕಿಟ್ಟಿದ್ದೀನಿ. ಅದು ಒಂದು 20 ಮಿನಿಟ್ಸ್ ನೆನಿಬೇಕು. ಅಷ್ಟರಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡಿಟ್ಕೋತಿದ್ದೀನಿ. ನಾನು ಒಂದು 3 ದೊಡ್ಡ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಬಿರಿಯಾನಿ ಗಾರ್ನಿಷಿಂಗಿಗೆ ಬೇಕಾಗುತ್ತೆ, ಸೊ ಈಗಲೇ ರೆಡಿ ಮಾಡಿ ಮೊದಲಿಗೆ ಇಟ್ಕೋತಿದ್ದೀನಿ. ಈಗ ಅದು 3 ಈರುಳ್ಳಿ ಫ್ರೈ ಮಾಡಿದ್ದಾದಮೇಲೆ ಇನ್ನೂ 3 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟಿನ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಒಂದು 4 ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಿದ್ದೀನಿ. ಹೈ ಫ್ಲೇಮಲ್ಲೇ ಮಾಡೋದ್ರಿಂದ ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ನಾನು ಇದಕ್ಕೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋದು ಶಾನ್ ಸ್ಪೆಷಲ್ ಬಾಂಬೆ ಬಿರಿಯಾನಿ ಮಸಾಲ. ತುಂಬಾ ಚೆನ್ನಾಗಿರುತ್ತೆ ಇದು. ಇಲ್ಲಿ ನನಗೆ ನಿಯರೆಸ್ಟ್ ಸ್ಟೋರ್ಸಲ್ಲಿ ಸಿಗೋದಿಲ್ಲ, ಸೊ ಆನ್ಲೈನೇ ತರಿಸ್ಕೋತೀನಿ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು 1 kg ಚಿಕನ್ಗೆ ಅಥವಾ ಮಟನ್ಗೆ ಒಂದು ಪೂರ್ತಿ ಪ್ಯಾಕೆಟ್ ಬೇಕಾಗುತ್ತೆ. ಯಾಕಂದರೆ ಇದರಲ್ಲೇ ಅವರು ಚಕ್ಕೆ, ಲವಂಗ ಮತ್ತು ಎಲ್ಲನೂ ಹಾಕಿರ್ತಾರೆ, ಅದಕ್ಕೆ ಬೇಕಾಗಿರೋ ಸಾಮಾನು ಎಲ್ಲನೂ. ಹೋಲ್ ಗರಂ ಮಸಾಲ ಮತ್ತು ಪೌಡರ್ಡ್ ಗರಂ ಮಸಾಲ ಎಲ್ಲನೂ ಹಾಕಿರ್ತಾರೆ. ನೀವು ಯಾವುದನ್ನು ಏನು ಆ್ಯಡ್ ಮಾಡಬೇಕಾಗಿಲ್ಲ. ಈಗ ನಾನು 1 ಕಪ್ ಅಷ್ಟು ಮೊಸರು ಹಾಕಿದ್ದೀನಿ. ಬಿರಿಯಾನಿ ಮಸಾಲ ಮತ್ತು ಮೊಸರು ಎಲ್ಲನೂ ಇದು ಒಂಥರ ಮಿಕ್ಸ್ ಆಗಿ ಗೊಜ್ಜು ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ತೊಳೆದಿಟ್ಕೊಂಡಿರೋ ಚಿಕನ್ ಪೀಸಸ್ನ ಹಾಕ್ಬೋದು. ನೀವು ಚಿಕನ್ ಬದಲು ಮಟನ್ ಕೂಡ ಹಾಕ್ಬೋದು. ಮಟನನ್ನು ಮುಂಚೆನೇ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಹಾಕ್ಬೋದು. ತುಂಬ ಎಳೆ ಮಟನ್ ಇದ್ದರೆ ಹಾಗೇನೂ ಹಾಕ್ಬೋದು. ಈಗ ನಾನು ಒಂದು 10 ನಿಮಿಷ ಈ ಗೊಜ್ಜಲ್ಲಿ ಈ ಚಿಕನ್ ಪೀಸಸ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಆಗಿ ಚಿಕನ್ಗೆ ಮಸಾಲ ಕೋಟ್ ಆಗಿದೆ. 1 ಕಪ್ಪು ನೀರು ಹಾಕಿಬಿಟ್ಟು ನಾನು ಕುಕ್ಕರ್ನ ಮುಚ್ಚಿ ವಿಸಿಲ್ ಹಾಕ್ದಲೇ ಸ್ವಲ್ಪ ಚಿಕನ್ ಬೇಯೋವರೆಗೂ ಬೇಯಿಸ್ತಾ ಇದ್ದೀನಿ. ಅದು ಬೇಯ್ತಿರುವಾಗಲೇ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು 2 ಲೀಟ್ರಷ್ಟು ನೀರು ಹಾಕಿಬಿಟ್ಟು
ಆಗಲೇ ನಾವು 20 ಮಿನಿಟ್ಸ್ ನೆನೆಸಿಟ್ಟಿರೋ ಬಾಸ್ಮತಿ ಅಕ್ಕಿ ಮತ್ತು ಜೀರಿಗೆ ಸಾಂಬಾರ್ ಮಿಕ್ಸ್ ಅಕ್ಕಿನ ಹಾಕ್ತಿದ್ದೀನಿ. ಇದರಲ್ಲಿ ನಾನು ಉಪ್ಪು ಕೂಡ ಹಾಕಿದ್ದೀನಿ, ಯಾಕಂದರೆ ಅನ್ನಕ್ಕೆ ಉಪ್ಪು ಇದರಲ್ಲೇ ಸಿಗೋದು. ಶಾನ್ ಮಸಾಲ ಪ್ಯಾಕೆಟಲ್ಲೇ ಗ್ರೇವಿಗೆ ಬೇಕಾಗಿರೋಷ್ಟು ಉಪ್ಪು ಇರುತ್ತೆ. ಈಗ ನಾನು ಪಾಯಸಕ್ಕೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಿದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಬೋದು. ಬೆಲ್ಲ ಸಕ್ಕರೆಗಿಂತ ಒಳ್ಳೆ ಆಪ್ಷನ್, ಅದಕ್ಕೆ ಹಾಕಿದ್ದೀನಿ. ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಅದನ್ನು ಕುದಿಯೋಕೆ ಬಿಟ್ಟಿದ್ದೀನಿ. ಪಾಯಸ ಅರ್ಧದಷ್ಟು ಹಾಲು ರೆಡ್ಯೂಸ್ ಆಗಿ ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ಈಗ ನಾನು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಪಾಯಸ ರೆಡಿಯಾಗಿದೆ. ಇದು ಈಗ ನಿಮಗೆ ಸ್ವಲ್ಪ ತಿನ್ ಅನಿಸ್ತಿರ್ಬೋದು. ಇದು ತಣ್ಣಗಾದ್ಮೇಲೆ ಇನ್ನೂ ಥಿಕ್ಕಾಗುತ್ತೆ. ಸೊ ಈಗಲೇ ಆಫ್ ಮಾಡಿ ನಾನು ಫ್ಯಾನ್ ಕೆಳಗೆ ಇಟ್ಟು ಬಂದಿದ್ದೀನಿ. ಈಗ ಕುಕ್ಕರ್ನ ಓಪನ್ ಮಾಡಿದೆ. ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನನ್ನ ಹತ್ರ ದೊಡ್ಡ ಪಾತ್ರೆ ಇಲ್ಲದೆ ಇರೋದ್ರಿಂದ ಈ ಕುಕ್ಕರಲ್ಲಿ ಅನ್ನ ತುಂಬಾ ಜಾಸ್ತಿ ಆಗೋಗಿ ಪ್ರೆಸ್ ಆಗಿ ಉದುರುದ್ರಾಗೋದಿಲ್ಲ. ಸೊ ನಾನು ಇನ್ನೊಂದು ಪಾತ್ರೆಗೆ ಅರ್ಧ ಚಿಕನ್ ಪೀಸಸ್ನ ಮತ್ತು ಅರ್ಧ ಗ್ರೇವಿನ ತೆಗೆದಿಡ್ತಾ ಇದ್ದೀನಿ. ಸೊ ನಾನು ಸೈಮಲ್ಟೇನಿಯಸ್ಲಿ 2 ಪಾತ್ರೆಯಲ್ಲಿ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅನ್ನ ಪ್ರೆಷರ್ ಇಲ್ದಲ್ಲೇ ಉದುರುದ್ರಾಗುತ್ತೆ. ಸೊ ಈಗ ಅನ್ನ ಒಂದು 75ರಿಂದ 80% ಅಷ್ಟು ಕುಕ್ ಆಗಿದೆ. ಇದನ್ನು ನಾನು ನೀರು ಎಲ್ಲ ಬಸಿದು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಗ್ರೇವಿ ಜೊತೆ ಕಂಪ್ಲೀಟ್ಲಿ ಮಿಕ್ಸ್ ಮಾಡಬಾರ್ದು, ದಮ್ ಬಿರಿಯಾನಿ ಆದ್ದರಿಂದ ನೀವು ಜಸ್ಟ್ ಮೇಲೆ ಸ್ಪ್ರೆಡ್ ಮಾಡಬೇಕಷ್ಟೆ. ತುಂಬ ಒತ್ತಿ ಹಾಕಬಾರ್ದು, ಮೇಲ್ಮೇಲೆ ಉದುರುದ್ರಾಗಿ ಹಾಕಬೇಕು. ಈಗ ನಾನು ಅರ್ಧ ಅಕ್ಕಿನ ಈ ಕಡೆ ಕುಕ್ಕರಲ್ಲಿ, ಇನ್ನರ್ಧ ಅಕ್ಕಿನ ಆ ಕಡೆ ಪಾತ್ರೆಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟ್ಲಿ ಸ್ಪ್ರೆಡ್ ಮಾಡಿ ಅನ್ನ ಎಲ್ಲ ಕಂಪ್ಲೀಟ್ಲಿ ಖಾಲಿ ಆದಮೇಲೆ ನಾನು ಆಗಲೇ ಫ್ರೈ ಮಾಡಿರೋ ಈರುಳ್ಳಿನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದರಿಂದಾನೇ ತುಂಬ ಟೇಸ್ಟ್ ಬರೋದು ಬಿರಿಯಾನಿಗೆ. ಹಾಗೆಯೇ ಈರುಳ್ಳಿ ಎಲ್ಲ ಸ್ಪ್ರೆಡ್ ಮಾಡಿದಾದಮೇಲೆ ನಾನು ಒಂದು 6 ಮೆಣಸಿನ್ಕಾಯಿನ ಈ ರೀತಿ ಅರ್ಧ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಈ ರೀತಿ ಮೇಲೆ ಜೋಡಿಸಿಡ್ತಾ ಇದ್ದೀನಿ. ಗಾರ್ನಿಷಿಗೂ ಆಗುತ್ತೆ, ಹಾಗೆ ಸ್ವಲ್ಪ ಸ್ಪೈಸಿನೂ ಆಗುತ್ತೆ. ನೀವು ಉದ್ದುದ ಮೆಣಸಿನ್ಕಾಯಿ ಇದ್ರೂ ಕೂಡ ಅಷ್ಟು ಉದ್ದುದಾನೇ ಈ ರೀತಿ ಕಟ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ ಕೂಡ. ಹಾಗೆಯೇ ಇದು ನಾವು ದಮ್ಮಲ್ಲಿ ಕುಕ್ ಮಾಡಿದಾಗ ಕುಕ್ ಆಗುತ್ತೆ, ಹಸಿ ಅನ್ಸೋದಿಲ್ಲ. ನಾನು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪಿಂದ ಮತ್ತೆ ಗಾರ್ನಿಷ್ ಮಾಡ್ತಾ ಇದ್ದೀನಿ. ನೀವು ಪುದೀನ ಸೊಪ್ಪು ಕೂಡ ಹಾಕ್ಬೋದು ಬೇಕಿದ್ರೆ, ಆಪ್ಷನಲ್ಲು. ಈಗ ನಾನು ಯೆಲ್ಲೋ ಕಲರ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಫುಡ್ ಕಲರು ಮುಂಚೆ ಥರ ಎಲ್ಲನೂ ಕೆಮಿಕಲ್ ಅಲ್ಲ, ಈಗ ನ್ಯಾಚುರಲ್ ಆರ್ಗ್ಯಾನಿಕ್ ಫುಡ್ ಕಲರ್ಸ್ ಕೂಡ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ನಾನು ಇದನ್ನು ಫೈನಲೈಸ್ ಮಾಡ್ತಾ ಇದ್ದೀನಿ. ಇದೇ ಲಾಸ್ಟು. ಇದಾದಮೇಲೆ ನಾನು ಕುಕ್ಕರ್ನ ವಿಸಿಲ್ ಹಾಕ್ದಲ್ಲೇ ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಆ ಕಡೆ ಪಾತ್ರೆನ ಒಂದು ಪ್ಲೇಟಿಂದ ಮುಚ್ಚಿ ಅದ್ರ ಮೇಲೆ ಭಾರತ್ ಸಾಮಾನು ಇಡ್ತಾ ಇದ್ದೀನಿ. ಇದ್ರ ಇಂಟೆನ್ಷನ್ ಏನಿಲ್ಲ, ಪ್ರೆಷರ್ ಹೊರಗಡೆ ಹೋಗಬಾರ್ದು ಅಂತ ಅಷ್ಟೇ. ಸ್ಟೀಮಲ್ಲಿ ಕುಕ್ ಆಗುತ್ತೆ. ಈಗ ಕ್ಲೀನಿಂಗ್ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದು ಫುಲ್ ಕಿಚನ್ ಕ್ಲೀನ್ ಆಯಿತು. ಈಗ ನಾನು ಪಾಯಸನ 2 ಬೌಲಲ್ಲಿ ಸ್ವಲ್ಪ ಹಾಕಿ ಫ್ರಿಡ್ಜಲ್ಲಿ ಇಡ್ತಿದ್ದೀನಿ. ಯಾಕಂದರೆ ಇಬ್ರಿಗೂ ನಮಗೆ ಕೋಲ್ಡ್ ಪಾಯಸ ತುಂಬಾ ಇಷ್ಟ, ಅದಕ್ಕೆ. ಈಗ 10 ನಿಮಿಷ ನಾನು ದಮ್ಮಲ್ಲಿ ಬೇಯಿಸಿದಾದ್ಮೇಲೆ ಲೋ ಫ್ಲೇಮಲ್ಲಿ ಬಿರಿಯಾನಿ ರೆಡಿಯಾಗಿದೆ. ನಾನು ಕುಕ್ಕರ್ನ ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಉದುರುದ್ರಾಗಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ, ರೆಡಿಯಾಗಿದೆ ನೋಡಿ ದಮ್ ಬಿರಿಯಾನಿ. ನಿಮಗೆ ಶಾನ್ ಪ್ಯಾಕೆಟ್ ಮೇಲೇ ಇದ್ರ ರೆಸಿಪಿ ಕೂಡ ಇರುತ್ತೆ, ಅದನ್ನೇ ಫಾಲೋ ಮಾಡಿ ಮಾಡ್ಬೋದು. ಈಗ ನಾನು 2 ಪ್ಲೇಟ್ಸ್ಗೂ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೀವು ಮೊಸರು ಬಜ್ಜಿ ಬೇಕಾದರೂ ಮಾಡ್ಕೋಬೋದು. ತುಂಬಾ ಯಮ್ಮಿಯಾಗಿತ್ತು. ಈವನ್ ಪಾಯಸ ಕೂಡ ಊಟ ಆದಮೇಲೆ ನಾವು ಡೆಸರ್ಟ್ ಆಗಿ ಫ್ರಿಡ್ಜಿಂದ ತೆಗೆದು ತಿಂದ್ವಿ. ತುಂಬಾ ಯಮ್ಮಿ ಇತ್ತು 2 ಕಾಂಬಿನೇಷನ್ನು. ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.